ನೀವು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅನ್ನೋ ಕಾಲ ಹೊರಟೋಯ್ತು. ಪಬ್ಲಿಕ್ ಪ್ಲೇಸು ಅಂತ ಹೆದರ್ಕೋಬೇಡಿ, ಹೋಗಿ ಆಚೆಗೆ ತಳ್ಳಿ. ಭಾರ್ಗವಿ, ನಿನ್ನ ನೋಡ್ತಿದ್ರೆ ಮನ್ಸಲ್ಲೇನೋ ಗೊಂದಲ ಇರೋದು ಗೊತ್ತಾಗ್ತಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಕೆಲವೊಂದ್ಸಲ ಒಳ್ಳೇದ್ ಮಾಡೋದಕ್ಕೆ ಕೆಟ್ಟದ್ದು ಒಳ್ಳೇದು ಎಲ್ಲನೂ ಮುಚ್ಚಿಡ್ಬೇಕಾಗತ್ತೆ. ಹಾಗನ್ ಮಾತ್ರಕ್ಕೆ ಅದು ಮೋಸ ಅಲ್ಲ, ಯುದ್ಧದ ತಂತ್ರ ಅನ್ಕೋ ಅಷ್ಟೇ. ಈ ಚಿಟ್ಟಿ ಕೊಟ್ಟೋರು ಯಾರು? ನನ್ ಮನ್ಸಲ್ಲಿ ಯೋಚಿಸ್ತಿರೋದು ಇವ್ರಿಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ಆ ಅಕ್ಕ ಬಂದಿದಾರ? ಸರ್ ನಿಮಗೆ ತಲುಪ್ಸಕ್ಕೆ ಯಾರೋ ಕೊಟ್ಟೋದ್ರು ಸರ್. ಓಹ್, ಥ್ಯಾಂಕ್ ಯು. ಯಾರು ಕೊಟ್ಟರು? ಗೊತ್ತಿಲ್ಲ ಸರ್. ಅಮಾಯಕ ಹುಡುಗಿ ಸಾವಿನ ಮೇಲೆ ಸಾಮ್ರಾಜ್ಯ ಕಟ್ಟೋದು ಅಂದ್ರೆ ಗಾಳಿಲಿ ಅರಮನೆ ಕಟ್ತಾಗೆ. ಗೆಲ್ಲಬೇಕು ಅನ್ನೋ ಹುಚ್ಚು ಹಠಾನ ಬಿಟ್ಬಿಡು ಜೆಪಿ. ಇಲ್ಲ ಅಂದ್ರೆ ಇಷ್ಟು ವರ್ಷದಿಂದ ನೀನ್ ಕಟ್ಟಿರೋ ಈ ಸುಳ್ಳಿನ ಅರಮನೆನೂ ಕುಸ್ದು ಹೋಗತ್ತೆ. MLA ಸ್ನೇಹದಿಂದ ಮಾಡಿದ ತಪ್ಪನ್ನ ಮುಚ್ಚಾಕ್ಬೋದು, ದುರಾಸೆ ತೀರಿಸ್ಕೋಬಹುದು ಅಂತ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ನನ್ನ ಕಣ್ಣು ನಿನ್ನ ಸದಾ ಇರುತ್ತೆ, ಹುಷಾರು. ಜೆಪಿ, ಹೈಕಮಾಂಡಿಂದ ಫೋನು. ನಾನು ಸೆಂಟ್ರಲ್ ಮಿನಿಸ್ಟರ್ ಆಗೋದು ಪಕ್ಕಾ ಆಗ್ತಾ ಇದೆ. ಯುಸಿ, ಇವಾಗ ಅಡ್ಡ ಇರೋದು ಆ ಒಂದು ಕೇಸ್ ಅಷ್ಟೇ. ಆ ಒಂದು ಕೇಸ್ ಮುಗಿದ್ಬಿಟ್ರೆ ನಾನು ನಿರಾಳವಾಗಿರ್ಬೋದು. ನಾನು ಮಿನಿಸ್ಟರ್ ಆದಮೇಲೆ ನಮ್ಮ ಕಾಲೆಳೆಯೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಇಂಥ ಟೈಮಲ್ಲೇ ನಾವು ತುಂಬ ಹುಷಾರಾಗಿರ್ಬೇಕು. ಅಪ್ಪಿ ತಪ್ಪಿನೂ. ಏನ್ ಭಾರ್ಗವಿ, ಮದುಮಗಳಿಗಿಂತ ನಿನಗೆ ಟಪ್ಪೆ ಜೋರಾಗಿದೆ. ಈ ಫಂಕ್ಷನ್ ಅಲ್ಲಿ ಬರೀ ನಿನ್ನ ಬಗ್ಗೆನೇ ಮಾತು. ಅರ್ಜುನ್ ಹೆಂಡತಿ ಎಷ್ಟು ಒಳ್ಳೆಯವಳು, ಗಂಡ ಹೆಂಡತಿ ಏನ್ ಅನ್ಯೋನ್ಯವಾಗಿದ್ದಾರೆ ಅನ್ನೋದೇ ಮಾತು. ನನ್ನ ಕೇಳಿಸ್ಕೊಂಡು ಈ ಕಿವಿಲಿ ರಕ್ತ ಬರೋದು ಒಂದು ಬಾಕಿ. ಯಾಕೆ ನನ್ನ ತಂಗಿಯಾಗಿ ಹುಟ್ಟಿದೆ? ಆದಷ್ಟು ಬೇಗ ನಿನ್ನ ಎತ್ತಂಗಿ ಬೇಕು ಅಂತ ಅನ್ಕೊಂಡ್ರೆ ಉಡದ್ ಹಾಗೆ ಅರ್ಜುನ್ಗೆ ಅಂಟ್ಕೊಂಡೇ ಇದೆಯಲ್ಲೇ. ನಾಳೆ ನನ್ನ ಗಂಡ ಬಿಸ್ನೆಸ್ ಟ್ರಿಪ್ ಇಂದ ಬರ್ತಾ ಇದ್ದಾನೆ.
ಅವನು ಬರೋಷ್ಟ್ರಲ್ಲಿ ನೀನಿಲ್ಲಿ ಬಂದಿದ್ದೆ, ಇಲ್ಲಿ ಇದ್ದೆ, ಹೋದೆ ಅನ್ನೋ ಸುಳಿವು ಇರಬಾರ್ದು. ಅದಕ್ಕೇನ್ ಮಾಡ್ತೀಯಾ? ಮಂತ್ರ ಹಾಕಿ ನನ್ನನ್ನ ಮಾಯ ಮಾಡ್ಬಿಡ್ತೀಯಾ? ನೀನು ಬೃಂದಾಕನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಇಲ್ಲ, ಹಾಗೆಲ್ಲ ಮಾಡೋದಿಲ್ಲ. ನೇರವಾಗಿ ನಿನ್ನ ಗಂಡನ ಹತ್ರ ಹೋಗಿ ನಿನ್ನ ಮತ್ತೆ ನನ್ನ ಗಂಡನ ಲವ್ ಸ್ಟೋರಿ ಬಗ್ಗೆ ಹೇಳ್ಬಿಡ್ತೀನಿ. ಅಲ್ಲಿಂದನೇ ಅಲ್ವಾ ಇನ್ನೊಂದು ಹೊಸ ಆಟ ಶುರುವಾಗೋದು. ಬೃಂದಕ್ಕ, ಅದ್ ಎಲ್ಲಿಂದ ಇಷ್ಟೊಂದು ದುರ್ಬುದ್ಧಿ ತುಂಬಿಕೊಂಡಿದ್ಯಾ ನೀನು? ನೋಡು, ನನ್ ಮೇಲಿನ ಕೋಪಕ್ಕೆ ದಯವಿಟ್ಟು ಅಣ್ಣ ತಮ್ಮನ ಮಧ್ಯೆ ತಂದಿಡ್ಬೇಡ. ನಿನಗಂತೂ ಅಕ್ಕ ತಂಗಿ ಅನ್ನೋ ಸಂಬಂಧದ ಬಗ್ಗೆ ಎಳ್ಕಾಳಷ್ಟು ಪ್ರೀತಿ ಇಲ್ಲ. ದಯವಿಟ್ಟು ಅಣ್ಣ ತಮ್ಮನ ಮಧ್ಯೆ ಇರೋ ಬಾಂಧವ್ಯನ ಹಾಳು ಮಾಡ್ಬೇಡ ಬೃಂದಕ್ಕ. ಯಾರಿಗೇನಾದ್ರೂ ನನಗ್ ಚಿಂತೆ ಇಲ್ಲ. ನನಗೆ ನನ್ನ ಬಗ್ಗೆ ಮಾತ್ರ ಚಿಂತೆ ಇರೋದು. ಹೇ ರಿತು, ಒಪ್ಪಿಕೊಂಡು ಏನ್ ಮಾಡ್ತಿದ್ಯಾ ಇಲ್ಲಿ? ಅದು ಮೆಹಂದಿ ಅನ್ಫಿನಿಶ್ ಆಗಿತ್ತು, ಸೊ ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ವೇಟ್ ಮಾಡ್ತಿದ್ದೆ. ನೋಡಿ, ಇಲ್ಲಿವರೆಗೂ ಹಚ್ಚಿರೋದು ಚೆನ್ನಾಗಿದ್ಯಾ? ವಾಶ್ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಜಾಸ್ತಿ ಕಲರ್ ಬಂದ್ರೆ ನಮ್ ಹುಡುಗ ಜಾಸ್ತಿ ಇಷ್ಟಪಡ್ತಾನೆ ಅಂತ ಅವ್ರ ಮೆಹಂದಿ ಹಾಕೋರು ಹೇಳ್ತಿದ್ರು. ರಿತು, ನಿಮ್ದು ಜೀವಕ್ ಜೀವ ಕೊಡೋ ಪ್ರೀತಿ. ಮೆಹಂದಿ ಡಾರ್ಕ್ ಆಗಿ ಬರುತ್ತೆ. ಅದಕ್ಕೆ ನೀವು ಮೆಹಂದಿ ಹಚ್ಕೊಳ್ಳಿ. ಅಷ್ಟೊಂದು ಲಕ್ಕಿ ಅಲ್ಲ ರಿತು ನಾನು. ಇರ್ಲಿ ಬಿಡು. ರಿತು, ನಿನ್ಗೊಂದ್ ವಿಷಯ ಕೇಳ್ಬೇಕಿತ್ತು. ಏನದ್ಕೆ ಅದು? ಆ ರೌಡಿ ಮತ್ತೆ ಬ್ಲಾಕ್ ಮೇಲ್ ಏನಾದ್ರೂ ಮಾಡ್ತಿದ್ದಾನ? ಇಲ್ಲ, ಅದಕ್ಕೆ ಹೋದ್ಸಲ ಮಾರ್ಕೆಟ್ ಹತ್ರ ದುಡ್ಡು ಕೊಟ್ಟು ಬಂದ್ಬಿಟ್ಟೆ. ಅದಾದ್ಮೇಲೆ ಅವನ ಕಡೆಯಿಂದ ಯಾವ್ದು ಕಾಲ್ ಬಂದಿಲ್ಲ. ಸದ್ಯ ಕಾಟ ತಪ್ತು ಅನ್ಕೊಂಡು ಆರಾಮಾಗಿದ್ದೀನಿ. ನಿನಗ್ ಫೋನ್ ಮಾಡಿಲ್ವಾ ಹಾಗಾದ್ರೆ? ಐ ಮೀನ್ ಕಾಲ್ ಮಾಡಿಲ್ಲ ಅಲ್ವಾ? ಒಳ್ಳೇದಾಯ್ತು ಅಂದೆ. ರಿತು, ಮತ್ತೇನಾದ್ರೂ ಫೋನ್ ಮಾಡಿದ್ರೆ ನನಗ್ ಹೇಳು, ಆಯ್ತಾ? ಸರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಅದಕ್ಕೆ ಇವಳಿಗೂ ಕಾಲ್ ಮಾಡಿಲ್ಲ ಅಂದ್ರೆ ಎಲ್ಲಿ ಹಾಳಾಗೋದ ಇವನು? ಹುಡುಕ್ತೀನಿ. ಅವನ ಅವಶ್ಯಕತೆ ನನಗೆ ತುಂಬಾನೇ ಇದೆ. ಛೇ, ಏನಾಯ್ತು? ಆ ರೀತಿ ಅವ್ರ ಅಪ್ಪ ಅಮ್ಮನ ಮುಖ ನೋಡಕ್ಕಾಗ್ತಿಲ್ಲ. ಯಾರ ಸತ್ತೋದೋ ತರ ಮುಖ ಮಾಡ್ಕೊಂಡಿದ್ದಾರೆ. ಯಾಕೆ ಕರ್ಸಿದ್ರಿ ಅವ್ರು ನಿನ್ನೆ? ಸಮಾಧಾನ ಮಾಡ್ಕೊ ಮಗನೆ. ಡ್ಯಾಡ್, ನನ್ನನ್ನು ಸಮಾಧಾನ ಮಾಡ್ಕೊಂತಿದ್ದೀರಾ? ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನೇನಪ್ಪ ಮಾಡಿದೆ ಈಗ? ಹೋಗೊಂದು ಕಾಲರ್ ಹಿಡಿದು ಆಚೆಗೆ ತಳ್ಳಿ. ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಡ್ಯಾಡ್, ನೀವು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅನ್ನೋ ಕಾಲ ಹೊರಟೋಯ್ತು. ಪಬ್ಲಿಕ್ ಪ್ಲೇಸು ಅಂತ ಹೆದರ್ಕೋಬೇಡಿ, ಹೋಗಿ ಆಚೆಗೆ ತಳ್ಳಿ. ನಮ್ಮ ಮೇಲೆ ನಮ್ಮ ಜೊತೆಲಿರೋರಿಗೆ ಅಂಧವಿಶ್ವಾಸ ಬೆಳೆಯೋವರೆಗೂ
ನಾವು ಸುಮ್ಮನೆ ಇರಬೇಕು. ಅಂದ್ರೆ ನೀವು ಜೆ ಪಿ ಅಂಕಲ್ನ ಯೂಸ್ ಮಾಡ್ಕೋತಾ ಇದ್ದೀರಾ? ಅದಕ್ಕೆ ಹೇಳಿದ್ದು ನಿನಗಿನ್ನೂ ರಾಜಕೀಯ ಗೊತ್ತಿಲ್ಲ ಅಂತ. ಈ ರಾಜಕೀಯ ಅನ್ನೋದು ಒಂದು ಕಪ್ಪು ಬಿಳುಪಿನ ಆಟ. ಗೊತ್ತೋ ಗೊತ್ತಿಲ್ದೇನೋ ನಾವು ರಾಜಕೀಯದಲ್ಲಿ ಮಾಡೋ ಕೆಲಸ ಕಪ್ಪು ಚುಕ್ಕೆ ತಂದು ಬಿಡುತ್ತೆ. ಅದನ್ನ ಲೀಗಲ್ ಅನ್ನೋ ವೈಟ್ ಮಾರ್ಕ್ ಇಂದ ಅಳಿಸ್ಬೇಕಾಗತ್ತೆ. ಆ ಕೆಲಸನ JP ಸಲೀಸಾಗಿ ಮಾಡ್ಕೊಡ್ತ. ಆದ್ರೂ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಇದೆಯಲ್ಲ, ಅವ್ರು ನಮ್ಮ ಕುಟುಂಬಕ್ಕೆ ಮಾಡಿರೋ ಅನ್ಯಾಯನ ಮರ್ತು ಬಿಟ್ರ? JP ಕುಟುಂಬದಿಂದ ನಮ್ಮ ಮನೆಗೆ ಅನ್ಯಾಯ ಆಗಿದೆ. ಅವರಿಂದ ಆಗಿರೋ ಅನ್ಯಾಯಕ್ಕೆ ನಾವು ತಿರುಗೇಟು ಕೊಡಬೇಕು ಅಂದ್ರೆ ನಿನ್ನ ರೀತು ಮದುವೆ ಆಗಬೇಕು. ಈ ಮದುವೆ ಆದ್ರೆ ಆ ಕುಟುಂಬದ ಮೇಲೆ ನಮಗೆ ಹಿಡಿತ ಸಿಗುತ್ತೆ. ಆಮೇಲೆ JPನೇ ಅಲ್ಲ, ಅವರಪ್ಪನೂ ನನ್ನ ಮಾತು ಕೇಳ್ತಾನೆ. ಮಗನೇ, ನೀನಿನ್ನೂ ರಾಜಕೀಯದಲ್ಲಿ ಪಳಗಿಲ್ಲ. ನನಗೆ ರಿತು ಅಪ್ಪ ಅಮ್ಮ ವಿಷಯ ಇಲ್ಲ. ನನಗೆ ಬೇಕಾಗಿರೋದು JP ಅಷ್ಟೆ. ಇಲ್ಲಿ ನಾವು ಬೆಳಿಬೇಕು ಅಂತ ನಮ್ಮ ಪ್ಲಸ್ಸು ಮೈನಸ್ಸು ಗೊತ್ತಿರೋರ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಡ್ಯಾಡ್, ಸೂಪರ್ ನೀವು, ಸೂಪರ್ ಸೂಪರ್. JP ಮನೆಯವ್ರು ಬರ್ತಿದ್ದಾರೆ. ಸುಂದರ್, ಅಣ್ಣ, ಇಸ್ ಎವ್ರಿಥಿಂಗ್ ಆಲ್ ರೈಟ್? ಒಂಥರ ಇದ್ದೀರಲ್ಲ. ಅಬ್ಸಲ್ಯೂಟ್ಲಿ ಎಸ್ ಆಂಟಿ. ನೀವು ಸಾಮೂಹಿಕ ಮದ್ವೆಲಿ ತಾಳಿ ಕಟ್ಟು ಅಂದ್ರೂ ಓಕೆ, ಕಟ್ಬಿಡ್ತೀನಿ. ಒಟ್ನಲ್ಲಿ ನಾನು ರಿತುನ ಮದ್ವೆ ಆಗ್ಬೇಕು ಅಷ್ಟೇ. ಅಕ್ಕ ಇವ್ ನಮ್ಮನ್ನ ಆಡ್ಕೋತಿದಂತಾನೆ. ಬಿಟ್ಟು ಬೇರೆ ಹೇಳ್ಬೇಕಾ? ಸುಮ್ಮನೆ ನಿಂತ್ಕೊ. ಅರ್ಜುನ್ ಸಾಮೂಹಿಕ ಮದ್ವೆನಲ್ಲಿ ತಾಳಿ ಕಟ್ಬಿಟ್ಟಿದ್ನಲ್ಲ ಅಂತ ಆಡ್ಕೋತಾ ಇದ್ದಾನೆ ಅಕ್ಕ.